Hi, hello all. Welcome back to ಹಳ್ಳಿ ಮೇಷ್ಟ್ರು ಇಂಗ್ಲಿಷ್ ಯೂಟ್ಯೂಬ್ ಚಾನಲ್. ನಮ್ಮ ಒಂದು ಇಂಗ್ಲಿಷ್ ಇನ್ನೂ ಹೆಚ್ಚಿಗೆ ಇಂಪ್ರೂವ್ ಆಗಬೇಕಾದ್ರೆ, ನಮ್ಮ ಒಂದು ಸ್ಪೋಕನ್ ಇಂಗ್ಲಿಷ್ ಇನ್ನೂ ಒಂದು ಅಡ್ವಾನ್ಸ್ ಲೆವೆಲ್ ಅಲ್ಲಿ ಇಂಪ್ರೂವ್ ಆಗಬೇಕಾದ್ರೆ ನಾವು ಕೆಲವೊಂದಿಷ್ಟು ಮಾಡೆಲ್ ಆಕ್ಸಿಲರೀಸ್ ಗಳಂತ ಬರ್ತವೆ ಇಂಗ್ಲಿಷ್ ಅಲ್ಲಿ. ಅವುಗಳು ಕೂಡ ಪ್ರೆಸೆಂಟ್ ಮತ್ತು ಪಾಸ್ಟ್ ಅಷ್ಟೇ ಇರೋದು, ಅದರಲ್ಲಿ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಇರೋದಿಲ್ಲ. ಅವುಗಳನ್ನು ಕಲಿತು ಅವುಗಳನ್ನು ವಾಕ್ಯದಲ್ಲಿ ಬಳಸಿದಾಗ ನಮ್ಮ ಇಂಗ್ಲಿಷು ಕೂಡ ಒಂದು ಇನ್ನೂ ಹೆಚ್ಚಿಗೆ ಒಂದು ಏನಾಗುತ್ತೆ, ಪರಿಣಾಮಕಾರಿ ಆಗುತ್ತೆ, ಅದೇ ಎಫೆಕ್ಟಿವ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇವತ್ತಿನ ಒಂದು ಕ್ಲಾಸಿಂದ ಏನ್ ಮಾಡೋಣ, ಒಂದೊಂದಾಗಿ ಅದರ ಪಾಸಿಟಿವ್ ಅನ್ನ ಹೇಗೆ ಬಳಸಬೇಕು, ನೆಗೆಟಿವ್ ಅನ್ನ ಹೇಗೆ ಬಳಸಬೇಕು, ಅದರ ಪ್ರೆಸೆಂಟ್ ಫಾರ್ಮ್ ಏನು, ಅದರ ಅರ್ಥ ಏನಾಗುತ್ತೆ ಅನ್ನೋದನ್ನ ಒಂದೊಂದಾಗಿ ಒಂದೊಂದು ವಾಕ್ಯದ ಮುಖಾಂತರ, ಕನ್ನಡದ ಮುಖಾಂತರವೇ ನೋಡೋಣ. ಸೊ ಯಾರು ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಅದೇ ರೀತಿ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ. ಲೆಟ್ಸ್ ಮೂವ್ ಟು ದ ಕ್ಲಾಸ್. ಕ್ಯಾನ್ ಮತ್ತು ಕಾಂಟ್ ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ, ಆದ್ರೆ ಇನ್ ಡೀಟೇಲ್ ಆಗಿ ಮಾಡೋಕ್ಕಾಗಿರ್ಲಿಲ್ಲ. ಈಗ ಒಂದೊಂದಾಗಿ ಏನಂತಂದ್ರೆ ಕನ್ನಡದ ಮುಖಾಂತರವೇ ಅದನ್ನ ಈಸಿಯಾಗಿ ಹೇಗೆ ಮಾಡೋದು, ಅದರ ಅರ್ಥ ಏನಾಗುತ್ತೆ ಅನ್ನೋದನ್ನ ನೋಡೋಣ. ಮಾಡೆಲ್ ಆಕ್ಸಿಲರೀಸ್ ಅಂತ ಕರಿತೀವಿ. 8 ಮಾಡೆಲ್ ಆಕ್ಸಿಲರೀಸ್ ಬರ್ತವೆ. ಅದರಲ್ಲಿ ಮೊದಲನೇದಾಗಿ ಕ್ಯಾನ್. ಕ್ಯಾನ್ ಇದರ ನೆಗೆಟಿವ್ ಫಾರ್ಮ್ ಕಾಂಟ್ ಅಂತ ನಾವು ಹೇಳ್ತೀವಿ. ಕ್ಯಾನಾಟ್ ಅನ್ನೋ ಬದಲಿ ಕಾಂಟ್ ಅಂತ ಬಳಸಬೇಕು ನಾವು. ಎಸ್, ದಟ್ಸ್ ರೈಟ್. ಕ್ಯಾನ್ ಅಂದ್ರೆ ಏನರ್ಥ ಅಂತಂದ್ರೆ, ಆ ಕೆಲಸವನ್ನ ಮಾಡಬಲ್ಲೆ, ನಾನು ಓದಬಲ್ಲೆ ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಅಬಿಲಿಟಿ ಬಗ್ಗೆ ನಾವು ಹೇಳಲಿಕ್ಕೆ ಈ ಕ್ಯಾನ್ ಅನ್ನ ನಾವು ಬಳಸ್ತೇವೆ ವಾಕ್ಯದಲ್ಲಿ. ನಾನು ಓದಬಲ್ಲೆ, ನಾನು ಇಂಗ್ಲಿಷ್ ಮಾತನಾಡಬಲ್ಲೆ ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಒಂದು ಸಾಮರ್ಥ್ಯ, ಯಾವುದೇ ಕೆಲಸದಲ್ಲಾಗಿರ್ಲಿ, ಮಾತನಾಡೋದಲ್ಲಾಗಿರ್ಲಿ, ಯಾವುದೇ ಒಂದು ಕೆಲಸ ನಮ್ಮಿಂದ ಆಗಬಲ್ಲದು ಅಂದ್ರೆ ಆ ಕೆಲಸವನ್ನು ಮಾಡತಕ್ಕಂತ ಒಂದು ಸಾಮರ್ಥ್ಯ ಬಗ್ಗೆ ನಾವು ಹೇಳಲಿಕ್ಕೆ ಕ್ಯಾನ್ ಅನ್ನ ನಾವು ಬಳಸ್ತೇವೆ. ಅದೇ ರೀತಿ ಕಾಂಟ್ ಅನ್ನ ಅನ್ಎಬಿಲಿಟಿ ಬಗ್ಗೆ ನಾವು ಇದ್ದಾಗ ಹೇಳ್ತೇವೆ. ಆ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ, ನನಗೆ ನಿನ್ನ ಹತ್ರ ಜೊತೆ ಬರ್ಲಿಕ್ಕೆ ಆಗೋದಿಲ್ಲ, ಆ ಬೈಕ್ ಅನ್ನ ಓಡಿಸ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಆ ಸಾಮರ್ಥ್ಯದ ಒಂದು ನೆಗೆಟಿವ್ ಬಗ್ಗೆ ನಾವು ಹೇಳಲಿಕ್ಕೆ ನಾವು ಕಾಂಟ್ ಅಂತ ನಾವು ಬಳಸ್ತೇವೆ. ಇದರಲ್ಲಿ V1 ಮತ್ತು V2 ಅಷ್ಟೇ ಇರೋದು ಮಾಡೆಲ್ ಆಕ್ಸಿಲರೀಸ್ ಅಲ್ಲಿ. ಓಕೆ, ಅದನ್ನು ಒಂದೊಂದಾಗಿ ನೋಡ್ಕೊಳ್ತಾ ಹೋಗೋಣ. ಸರಿ, ಕ್ಯಾನ್ ಅನ್ನು ಯಾವಾಗ ಬಳಸಬೇಕು? ಟಾಕ್ಸ್ ಅಬೌಟ್ ಅಬಿಲಿಟಿ, ಸಾಮರ್ಥ್ಯದ ಬಗ್ಗೆ ಏನ್ ಮಾಡ್ತೇವೆ ನಾವು ಹೇಳಲಿಕ್ಕೆ ಇದನ್ನ ನಾವು ಬಳಸ್ತೇವೆ. ಯಾವುದನ್ನ? ಕ್ಯಾನ್ ಅನ್ನ. ಈಗ ನೋಡಿ ಒಂದು ವಾಕ್ಯ ನೋಡೋಣ. ಐ ಕ್ಯಾನ್ ಸ್ಪೀಕ್ ಇಂಗ್ಲಿಷ್. ಇಲ್ಲಿ ಕ್ಯಾನ್ ಅನ್ನೋದೇ ಒಂದೇನಾಗಿದೆ, ಮಾಡೆಲ್ ಆಕ್ಸಿಲರೀಸ್ ವರ್ಬ್ ಅಂತ ನಾವು ಕರಿತೇವೆ. ಅಂದ್ರೆ ನಾನು ಮಾತಾಡ್ತೇನೆ ಇಂಗ್ಲಿಷ್ ಅನ್ನ, ಐ ಸ್ಪೀಕ್ ಇಂಗ್ಲಿಷ್. ಇದನ್ನ ನೋಡಿ, ನಾನು ಇಂಗ್ಲಿಷ್ ಅನ್ನ ಮಾತನಾಡಬಲ್ಲೆ ಅಂದ್ರೆ ನನ್ನಲ್ಲಿ ಒಂದು ಸಾಮರ್ಥ್ಯ ಇದೆ, ನಾನು ಕೂಡ ಇಂಗ್ಲಿಷ್ ಅನ್ನ ಮಾತನಾಡಬಲ್ಲೆ. ಅವಾಗ ಏನ್ ಹೇಳ್ತೀವಿ? ಐ ಕ್ಯಾನ್ ಸ್ಪೀಕ್ ಇಂಗ್ಲಿಷ್, ನಾನು ಇಂಗ್ಲಿಷ್ ಅನ್ನ ಮಾತನಾಡಬಲ್ಲೆ. ಕೇಳ್ತಿರ್ತಾರೆ, ನೀವು ಇಂಗ್ಲಿಷ್ ಬರುತ್ತಾ? ಎಸ್, ಐ ಕ್ಯಾನ್ ಸ್ಪೀಕ್ ಇಂಗ್ಲಿಷ್, ನಾನು ಕೂಡ ಮಾತನಾಡಬಲ್ಲೆ ಅಂದ್ರೆ ನನ್ನಲ್ಲಿಯೂ ಕೂಡ ಆ ಸಾಮರ್ಥ್ಯ ಇದೆ. ಏನು? ಆ ಇಂಗ್ಲಿಷ್ ಅನ್ನ ಮಾತನಾಡ್ತಕ್ಕಂಥದ್ದು. ನಮ್ಮಲ್ಲಿರ್ತಕ್ಕಂಥ ಸಾಮರ್ಥ್ಯವನ್ನು ಹೇಳಲಿಕ್ಕೆ ಕ್ಯಾನ್ ಅನ್ನ ಬಳಸಿ ನಾವು ಹೇಳ್ತೇವೆ. ಅಂದ್ರೆ ಈ ರೀತಿ ಬಳಸಿದಾಗ ನಮ್ಮ ಇಂಗ್ಲಿಷ್ ಕೂಡ ಇನ್ನೂ ಏನಾಗುತ್ತೆ, ಎಫೆಕ್ಟಿವ್ ಆಗುತ್ತೆ. ಬರೀ ವರ್ಬ್ ಗಳನ್ನ ಬಳಸಿದ್ರೆ ಸಾಲೋದಿಲ್ಲ, ಬರೀ ING ಗಳನ್ನು ಬಳಸಿದ್ರೂ ಆಗೋದಿಲ್ಲ. ಇದನ್ನು ಕೂಡ ನಾವು ಬಳಸಿದ್ರೆ ಏನಾಗುತ್ತೆ, ನಮ್ಮ ಇಂಗ್ಲಿಷ್ ಕೂಡ ಇಂಪ್ರೂವ್ ಆಗುತ್ತೆ. ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೆ. ನೆಕ್ಸ್ಟ್ ಮೂವ್ ಫಾರ್ ಸೆಕೆಂಡ್. ವಿ ಕ್ಯಾನ್ ಫಿನಿಶ್ ದ ಪ್ರಾಜೆಕ್ಟ್ ಟುಡೇ. ನೋಡಿ, ವಿ ಅಂದ್ರೆ ನಾವು, ಕ್ಯಾನ್ ಅಂದ್ರೆ ಅದೇ ಹೇಳಿದೀನಿ, V1 ಅಲ್ಲಿ ಬಳಸಿ ಹೇಳ್ತಾ ಇದ್ದೇವೆ ನಾವು. ವಿ ಕ್ಯಾನ್ ಫಿನಿಶ್ ದ ಪ್ರಾಜೆಕ್ಟ್ ಟುಡೇ, ನಾವು ಹಿಂದೆ ಆ ಪ್ರಾಜೆಕ್ಟ್ ಅನ್ನ ಮುಗಿಸಬಲ್ಲೆವು, ಪೂರ್ಣಗೊಳಿಸಬಲ್ಲೆವು ಅಂದ್ರೆ ನಮ್ಮಲ್ಲಿ ಏನಿದೆ, ಆ ಸಾಮರ್ಥ್ಯ ಇದೆ. ಇಟ್ ಮೀನ್ಸ್ ಐ ವಿಲ್ ಡೂ ದಟ್, ನಾವು ಅದನ್ನು ಮಾಡ್ತೇವೆ, ಮುಗಿಸಬಲ್ಲೆವು ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಸಾಮರ್ಥ್ಯವನ್ನು ಹೇಳಲಿಕ್ಕೆ ಇದನ್ನ ಕ್ಯಾನ್ ಅನ್ನ ನಾವು ಬಳಸ್ತೇವೆ. ನೆಕ್ಸ್ಟ್ ನೋಡಿ, ಶಿ ಕ್ಯಾನ್ ಡೂ ಇಟ್, ಅವಳು ಇದನ್ನ ಮಾಡಬಲ್ಲಳು. ನೋಡಿ ಅರ್ಥ ಏನಾಗುತ್ತೆ ನೋಡಿ, ಶಿ ಡಸ್ ಇಟ್ ಅಂದ್ರೆ ಇದು ನಾನು ಅದನ್ನ ಮಾಡ್ತೀನಿ ಅಂತ ಅರ್ಥ. ಶಿ ಕ್ಯಾನ್ ಡೂ ಇಟ್ ಅಂದ್ರೆ ಏನರ್ಥ, ಅದನ್ನ ಅವಳು ಇದನ್ನ ಮಾಡಬಲ್ಲಳು ಅಂದ್ರೆ ಅವಳಲ್ಲಿ ಕೂಡ ಒಂದು ಸಾಮರ್ಥ್ಯ ಇದೆ, ಆ ಕೆಲಸವನ್ನ ಮಾಡಬಲ್ಲಳು ಅಂತ ಅರ್ಥ ಆಗುತ್ತೆ.
ಶಿ ಡಸ್ ಇಟ್ ಅಂದ್ರೆ ಅವಳು ಮಾಡೇ ಮಾಡ್ತಾಳೆ ಅಂತ ಅರ್ಥ. ಶಿ ಕ್ಯಾನ್ ಡೂ ಇಟ್ ಅಂದ್ರೆ ಅವಳು ಈ ಕೆಲಸವನ್ನ ಮಾಡಬಲ್ಲಳು. ಇಟ್ ಮೀನ್ಸ್ ಶಿ ಹ್ಯಾಸ್ ಆನ್ ಎಬಿಲಿಟಿ ಟು ಡೂ ದಟ್ ವರ್ಕ್. ಆ ಕೆಲಸವನ್ನು ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ಇದೆ ಅವಳಲ್ಲಿ ಅಂತ ಹೇಳ್ತೇವೆ. ನೆಕ್ಸ್ಟ್ ನೋಡಿ, ಯು ಕ್ಯಾನ್ ಲಿಫ್ಟ್ ದಿ ಸ್ಟೋನ್. ನೀನು ಈ ಕಲ್ಲನ್ನ ಎತ್ತಬಲ್ಲೆ. ಅಂದ್ರೆ ಆ ಕಲ್ಲು ವೇಟ್ ಇದೆ, ಹೇಳ್ತಾರೆ ಯು ಕ್ಯಾನ್ ಲಿಫ್ಟ್ ದಿ ಸ್ಟೋನ್. ನೀನು ಈ ಕಲ್ಲನ್ನು ಎತ್ತಬಲ್ಲೆ ಅಂದ್ರೆ ಆ ಸಾಮರ್ಥ್ಯ ಇದೆ ಅಂತ ಅರ್ಥ. ನೆಕ್ಸ್ಟ್ ನೋಡಿ, ಐ ಕ್ಯಾನ್ ಮ್ಯಾನೇಜ್ ದ ಎಕ್ಸ್ಪೆನ್ಸಸ್. ನಾನು ಎಲ್ಲ ಖರ್ಚನ್ನು ನಿಭಾಯಿಸಬಲ್ಲೆ. ನೋಡಿ, ನಿಭಾಯಿಸಬಲ್ಲೆ ಅಂದ್ರೆ ಏನು? ಕ್ಯಾನ್ ಮ್ಯಾನೇಜ್ ಆಲ್ ದ ಎಕ್ಸ್ಪೆನ್ಸಸ್ ಅಂದ್ರೆ ನನಗೆ ಆ ಸಾಮರ್ಥ್ಯ ಇದೆ, ನಾನು ಆ ದುಡ್ಡನ್ನ ಎಲ್ಲವನ್ನೂ ನಿಭಾಯಿಸಬಲ್ಲೆ. ಐ ಆಮ್ ಏಬಲ್ ಟು ಮ್ಯಾನೇಜ್. ನನ್ನಲ್ಲಿ ಆ ಸಾಮರ್ಥ್ಯ ಇದೆ ಏನಂತ? ಮ್ಯಾನೇಜ್ ದ ಎಕ್ಸ್ಪೆನ್ಸಸ್. ಇವೆಲ್ಲ ಖರ್ಚುಗಳನ್ನು ನಾನು ನಿಭಾಯಿಸಬಲ್ಲೆ. ನೆಕ್ಸ್ಟ್, ದೇ ಕ್ಯಾನ್ ಬಿಲ್ಡ್ ದ ಪ್ಯಾಲೇಸ್. ಅವರು ಅರಮನೆಯನ್ನು ಕಟ್ಟಬಲ್ಲರು. ಅಂದ್ರೆ ಅವರಲ್ಲಿ ಸಾದಾ ಮನುಷ್ಯರಲ್ಲ ಅವರು ಕೂಡ ಒಂದು ಏನಂತಂದ್ರೆ ದೊಡ್ಡ ವ್ಯಕ್ತಿಗಳು, ಮ್ಯಾಸನ್ ಇದ್ದಾರೆ. ಅವರು ಕೂಡ ಒಂದು ಅರಮನೆಯನ್ನ ಕಟ್ಟಬಲ್ಲರು. ಅಂದ್ರೆ ಅವರಲ್ಲಿ ಅರಮನೆಯನ್ನ ಕಟ್ಟತಕ್ಕಂತ ಒಂದು ಸಾಮರ್ಥ್ಯ ಇದೆ. ಹೇಗೆ ಕಟ್ಟಬೇಕು, ಎಷ್ಟು ದಿವಸದಲ್ಲಿ ಕಟ್ಟಬೇಕು, ಯಾವ ರೀತಿಯಾಗಿ ಕಟ್ಟಬೇಕು ಅನ್ನೋದನ್ನ ಸಾಮರ್ಥ್ಯ ಇದೆ. ಸೊ ದಟ್ ದೇ ಕ್ಯಾನ್ ಬಿಲ್ಡ್ ದ ಪ್ಯಾಲೇಸ್. ಅವರ ಅರಮನೆಯನ್ನ ಕಟ್ಟಬಲ್ಲರು ಅಂತ ಅರ್ಥ ಆಗುತ್ತೆ. ನೆಕ್ಸ್ಟ್ ನೋಡಿ, ಐ ಕ್ಯಾನ್ ರಿಪೇರ್ ದ ಬೈಕ್. ಒಂದು ವಾಕ್ಯವ ಅರ್ಥವನ್ನು ಕೂಡ, ಐ ರಿಪೇರ್ ದ ಬೈಕ್ ಅಂದ್ರೆ ನಾನು ಬೈಕ್ ಅನ್ನ ರಿಪೇರ್ ಮಾಡ್ತೀನಿ ಅಂತ ಅರ್ಥ. ಅಂದ್ರೆ ಮಾಡ್ತೀನಿ ಅಂದ್ರೆ ಅವ್ನು ಅರ್ಥ ಆಲ್ರೆಡಿ ಗೊತ್ತಿದೆ, ಅವ್ನಿಗೆ ಮಾಡ್ತೇನೆ. ಇಲ್ಲಿ ಇನ್ನೊಬ್ಬ ವ್ಯಕ್ತಿಯನ್ನು ನೋಡೋಣ, ಐ ಕ್ಯಾನ್ ರಿಪೇರ್ ದ ಬೈಕ್. ನಾನು ಕೂಡ ಒಂದು ಬೈಕ್ ಅನ್ನ ರಿಪೇರಿ ಮಾಡಬಲ್ಲೆ. ಅವನಷ್ಟೇ ನನಗೂ ಕೂಡ ಸಾಮರ್ಥ್ಯ ಇದೆ ಅಂತ ಅರ್ಥ. ಇದರ ಅರ್ಥ ಈಗ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಯಾವುದು? ಕ್ಯಾನ್ ಅನ್ನ ಏನರ್ಥ, ಯಾವ ರೀತಿ ಬಳಸಬೇಕು ಅಂತ. ನೆಕ್ಸ್ಟ್ ಬರೋಣ, ನಮ್ಮಲ್ಲಿ ಆ ಸಾಮರ್ಥ್ಯ ಇಲ್ಲದೆ ಇದ್ದಾಗ ಈ ಒಂದು ಕಾಂಟ್ ಅನ್ನ ನಾವು ಬಳಸ್ತೇವೆ. ನಾವ್ ಯಾರನ್ನೋ ಕೇಳ್ತಿರ್ತೇವಿ, ಇವತ್ತು ನೀನು ಮದುವೆಗೆ ಬರೋಕ್ಕಾಗುತ್ತಾ? ಅವ್ ಹೇಳ್ತಾನೆ ಅವನು, ಶಿ ಕಾಂಟ್ ಕಮ್. ಅವಳಿಗೆ ಬರೋಕೆ ಆಗೋದಿಲ್ಲ. ಅಂದ್ರೆ ಏನೋ ಒಂದು ಕೆಲಸ ಇದೆ, ಆ ಒಂದು ಕಾರಣದಿಂದ ಅವಳಿಗೆ ಏನಾಗಲ್ಲ, ಶಿ ಕಾಂಟ್ ಕಮ್. ಅವಳಿಗೆ ಬರಲಿಕ್ಕೆ ಆಗೋದಿಲ್ಲ ಡ್ಯೂ ಟು ಸಮ್ ರೀಸನ್ಸ್. ಐ ಕಾಂಟ್ ಸ್ಪೀಕ್ ಇಂಗ್ಲಿಷ್. ನನಗೆ ಇಂಗ್ಲಿಷ್ ಮಾತನಾಡಲಿಕ್ಕೆ ಆಗೋದಿಲ್ಲ. ಇಟ್ ಮೀನ್ಸ್ ಐ ಡೋಂಟ್ ಹ್ಯಾವ್ ಎಬಿಲಿಟಿ ಟು ಸ್ಪೀಕ್ ಇಂಗ್ಲಿಷ್. ನಲ್ಲಿ ಆ ಸಾಮರ್ಥ್ಯ ಇಲ್ಲ, ಮುಂದೊಂದು ದಿನ ಕಲ್ತು ಮಾತಾಡ್ತೀನಿ ಅಂತ ಅರ್ಥ. ನಾವು ಐ ಕ್ಯಾನ್ಟ್ ಸ್ಪೀಕ್ ಇಂಗ್ಲಿಷ್. ಶಿ ಕಾಂಟ್ ಡೂ ಇಟ್. ಇಲ್ಲೈತಲ್ಲ, ಶಿ ಕ್ಯಾನ್ ಡೂ ಇಟ್, ಅದರ ನೆಗೆಟಿವ್ ಫಾರ್ಮ್ ಶಿ ಕಾಂಟ್ ಡೂ ಇಟ್. ಅವಳು ಇದನ್ನ ಮಾಡ್ಲಿಕ್ಕೆ ಆಗೋದಿಲ್ಲ, ಆ ಸಾಮರ್ಥ್ಯ ಇಲ್ಲ ಅವಳಲ್ಲಿ. ಶಿ ಕಾಂಟ್ ಡೂ ಇಟ್. ಹಿ ಕಾಂಟ್ ಅಟೆಂಡ್ ದ ಮೀಟಿಂಗ್. ಅವನು ಮೀಟಿಂಗ್ ಅನ್ನು ಅಟೆಂಡ್ ಆಗ್ಲಿಕ್ಕೆ ಆಗೋದಿಲ್ಲ. ಅಂದ್ರೆ ಅವನು ಏನೋ ಒಂದು ಕೆಲಸ ಇದೆ, ಆ ಒಂದು ಮೀಟಿಂಗ್ ಅಟೆಂಡ್ ಆಗ್ಲಿಕ್ಕಂತ ಸಾಮರ್ಥ್ಯ ಕೂಡ ಅವನಲ್ಲಿ ಇಲ್ಲ ಅನ್ನೋ ಒಂದು ಅರ್ಥವನ್ನ ಕೊಡುತ್ತೆ. ಯು ಕಾಂಟ್ ಲಿಫ್ಟ್ ದ ಸ್ಟೋನ್. ಈ ಕಲ್ಲನ್ನ ನಿನಗೆ ಎತ್ತಲಿಕ್ಕೆ ಆಗೋದಿಲ್ಲ. ಇಟ್ ಮೀನ್ಸ್ ಯು ಡೋಂಟ್ ಹ್ಯಾವ್ ಸ್ಟ್ರೆಂತ್. ಅಂದ್ರೆ ನಿನಗೆ ಶಕ್ತಿ ಇಲ್ಲ, ಅದಕ್ಕೆ ನಿನಗೆ ಏನಾಗೋದಿಲ್ಲ, ಈ ಕಲ್ಲನ್ನ ಎತ್ತಲಿಕ್ಕೆ ಆಗೋದಿಲ್ಲ ಅನ್ನೋ ಒಂದು ನೆಗೆಟಿವ್ ಒಂದು ಸಾಮರ್ಥ್ಯವನ್ನ ನಾವು ಹೇಳಿಕ್ಕೆ ಈ ಕಾಂಟ್ ಅನ್ನ ನಾವು ಬಳಸಿ ಹೇಳ್ತೇವೆ. ಐ ಕಾಂಟ್ ಮ್ಯಾನೇಜ್ ದ ಎಕ್ಸ್ಪೆನ್ಸಸ್. ನನಗೆ ಎಲ್ಲ ಖರ್ಚುಗಳನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಆಗೋದಿಲ್ಲ ಅಂತ ಹೇಳ್ತೇವೆ. ಐ ಕಾಂಟ್ ರಿಪೇರ್ ದ ಬೈಕ್. ಈಗ ಹೇಳಿದ್ವಲ್ಲ, ಐ ಕಾಂಟ್ ರಿಪೇರ್ ದ ಬೈಕ್. ನನಗೆ ಈ ಬೈಕ್ ಅನ್ನ ರಿಪೇರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅಂದ್ರೆ ನನ್ನಲ್ಲಿ ಆ ಸಾಮರ್ಥ್ಯ ಇಲ್ಲ, ನನಗೆ ಗೊತ್ತಿಲ್ಲ ಅದು ರಿಪೇರ್ ಹೇಗ್ ಮಾಡೋದು ಅನ್ನೋದನ್ನ. ಅದಕ್ಕೆ ಐ ಕಾಂಟ್ ರಿಪೇರ್ ದ ಬೈಕ್. ನಾನು ಆ ಬೈಕ್ ಅನ್ನ ರಿಪೇರ್ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ, ಅಂದ್ರೆ ನನ್ನಲ್ಲಿ ಆ ಸಾಮರ್ಥ್ಯ ಇಲ್ಲ. ಇಲ್ಲಿ ಐ ಕ್ಯಾನ್ ರಿಪೇರ್ ದ ಬೈಕ್ ಅಂತ ಹೇಳಿ ನನಗೆ ಆ ಬೈಕ್ ಅನ್ನ ರಿಪೇರ್ ಮಾಡಬಲ್ಲೆ, ನನ್ನಲ್ಲಿ ಕೂಡ ಸಾಮರ್ಥ್ಯ ಇದೆ ಅಂತ ಹೇಳಿಕ್ ವರ್ಷಿದ್ವಿ. ಇಲ್ಲಿ ಆ ಸಾಮರ್ಥ್ಯದ ಬಗ್ಗೆ ನೆಗೆಟಿವ್ ಆಗಿ ನಾವು ಹೇಳ್ತಾ ಇದ್ದೀವಿ. ಸೊ ಕ್ಯಾನ್ ಮತ್ತು ಕಾಂಟ್ ಅನ್ನೋದನ್ನ ನಾವು ಇಂಗ್ಲಿಷ್ ಅಲ್ಲಿ ಬಳಸ್ತಾ ಹೋಗ್ಬೇಕು. ಯಾವಾಗ ನಾನು ಆ ಕೆಲಸವನ್ನ ಮಾಡಬಲ್ಲೆ, ಅದನ್ನ ಬೈಕ್ ಅನ್ನು ಓಡಿಸಬಲ್ಲೆ, ಆಗ ಅದನ್ನು ಎತ್ತಬಲ್ಲೆ, ಅದನ್ನು ಮಾತನಾಡಬಲ್ಲೆ, ಈ ರೀತಿ ಇದ್ದಾಗ ನಾವು ಕ್ಯಾನ್ ಅನ್ನ ಬಳಸಲೇಬೇಕು. ಎಲ್ಲ ಪ್ರನೌನುಗಳ ಜೊತೆಗೂ ನಾವು ಕ್ಯಾನ್ ಅನ್ನ ಬಳಸ್ತೇವೆ. ಇಲ್ಲಿ ಯಾವುದು ಚೇಂಜ್ ಆಗುದಿಲ್ಲ. ಆಮೇಲೆ ಕ್ಯಾನ್ ಬಂದಾಗ V1 ಅನ್ನ ಮಾತ್ರ ಬಳಸಬೇಕು. ಕಾಂಟ್ ಬಳಸಿದಾಗ ಕೂಡ V1 ಅನ್ನ ನಾವು ಬಳಸಲೇಬೇಕು.
ಸೊ ಇದಿಷ್ಟು ಗೊತ್ತಿದ್ರೆ ನಾವು ಹೆಚ್ಚು ಎಫೆಕ್ಟಿವ್ ಆಗಿ ಏನ್ ಮಾಡ್ಬೋದು, ಇಂಗ್ಲಿಷ್ ಅನ್ನ ಕ್ಯಾನ್ ಮತ್ತು ಕಾಂಟ್ ಅನ್ನ ಬಳಸಿ ನಾವು ಇಂಗ್ಲಿಷ್ ಅಲ್ಲಿ ಮಾತನಾಡಬಹುದು. ಇದೇ ರೀತಿ ನಾಳೆ ಒಂದು ಸಂಚಿಕೆಯಲ್ಲಿ ಇನ್ನೂ ಉಪಯುಕ್ತವಾಗಿರ್ತಕ್ಕಂಥ ಕಂಟೆಂಟ್ ಜೊತೆಗೆ ನಿಮ್ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ವಿಡಿಯೋಗಳನ್ನ ನೋಡ್ತಾ ಇರಿ, ಆದಷ್ಟು ಏನಂತ ನೋಟ್ಸ್ ಮಾಡ್ತಾ ಪ್ರಾಕ್ಟೀಸ್ ಮಾಡ್ತಾ ಇರಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.